ಎಲ್ರಿಗೂ ನಮಸ್ಕಾರ. ನಮ್ಮ ಎವೆನ್ ವ್ಲಾಗ್ಸ್ ವಿತ್ ಅನು ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ ನಾವು ಮಾಡ್ತಾ ಇರುವಂತಹ ರೆಸಿಪಿ ಯಾವುದಂತ ಅಂದರೆ ಟೊಮೆಟೊ ಚಿತ್ರಾನ್ನ. ಇಂಡಿಯಾದಲ್ಲಿ ತುಂಬ ಜನಕ್ಕೆ ಇಷ್ಟ ಆಗುವಂತಹ ರೆಸಿಪಿ ಹಾಗೂ ಈಸಿಯಾಗಿ ಮನೆಯಲ್ಲೇ ಮಾಡುವಂತಹ ರೆಸಿಪಿ ಇದು. ಸೊ ಇದಕ್ಕೇನೆಲ್ಲ ಬೇಕು ಆ ಇಂಗ್ರೀಡಿಯೆಂಟ್ಸ್ನ ನೋಡೋಣ. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಯಾವುದಾದಂದರೆ ಬಾಣಲಿಗೆ ಫಸ್ಟು ಎಣ್ಣೆ ಮತ್ತು ಸಾಸಿವೆ ಹಾಗೆ ಸ್ವಲ್ಪ ಕಡಲೆಬೇಳೆ ಇದಿಷ್ಟು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿಯೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು. ಅದು ಆಗ್ತಾ ಇದ್ದ ಹಾಗೆ ಅದಕ್ಕೊಂದು ಸ್ವಲ್ಪ ಹಿಂಗನ್ನು ಕೂಡ ಆ್ಯಡ್ ಮಾಡಬೇಕು. ಹಿಂಗೆ ಏನಕ್ಕೆ ಆ್ಯಡ್ ಮಾಡ್ತಾರೆ ಅಂದರೆ ಡೈಜೆಷನ್ಗೋಸ್ಕರ ಅದನ್ನು ಆ್ಯಡ್ ಮಾಡ್ತಾರೆ. ಆಮೇಲೆ ಉದ್ದ ಸೀಳಿರುವಂತಹ ಖಾರ ಇರೋ ಮೆಣಸಿಕಾಯಿನೂ ಕೂಡ ಅದಕ್ಕೆ ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಜಾಸ್ತಿ ಮಾಡಿ ಮೆಣಸಿಕಾಯಿ. ಸೊ ಆವಾಗ ಖಾರ ಜಾಸ್ತಿ ಸಿಗೋಲ್ಲ, ಆಗ ಮೆಣಸಿಕಾಯಿನೂ ಕೂಡ ತಿನ್ನೋದಕ್ಕೆ ಟೇಸ್ಟಿಯಾಗಿರುತ್ತೆ. ಸೊ ಅದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಅದಕ್ಕೆ ಹಾಕಿ ಅದು ಸ್ವಲ್ಪ ಲೈಟ್ ಬ್ರೌನ್ ಆಗ್ತಾ ಇರೋ ಹಾಗೆ ಫ್ರೈ ಮಾಡ್ತಾಯಿರಿ. ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿ ಅದನ್ನು ಫ್ರೈ ಮಾಡ್ತಾಯಿರಿ. ಫಸ್ಟೇ ಕರ್ಬೇವಿನ ಸೊಪ್ಪನ್ನ ಎಣ್ಣೆಗೆ ಹಾಕ್ಕೋಬೇಡಿ, ಲಾಸ್ಟ್ ಆನಿಯನ್ ಆದಮೇಲೆ ಹಾಕ್ಕೊಳ್ಳಿ. ಸೊ ಅದಾಗ್ತಾ ಇದ್ದ ಹಾಗೇ ಸಣ್ಣದಾಗಿ ಕಟ್ ಮಾಡಿರುವಂತಹ ಟೊಮೆಟೊನೂ ಕೂಡ ಬಾಣಲಿಗೆ ಹಾಕಿ ಫ್ರೈ ಮಾಡ್ತಾಯಿರಿ. ಫ್ರೈ ಆಗ್ತಾ ಇರುವಾಗಲೇ ಅದಕ್ಕೆ ಎಷ್ಟು ಉರಿ ಬೇಕೋ ಅಷ್ಟು ಉರಿನಲ್ಲಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಟರ್ಮರಿಕ್ ಪೌಡರ್ನ ಕೂಡ ಯೂಸ್ ಮಾಡ್ಕೊಳ್ಳಿ. ನಾವಿಲ್ಲಿ MTR ಟರ್ಮರಿಕ್ ಪೌಡರ್ನ ಅರಿಶಿನ ಪುಡಿನ ಯೂಸ್ ಮಾಡಿದ್ದೀವಿ. ಅದಾಗ್ತಾ ಇದ್ದಾಗಲೇ ಲಾಸ್ಟಲ್ಲಿ ಕೊತ್ತಂಬರಿಯಿಂದ ಗಾರ್ನಿಷಿಂಗ್ ಮಾಡಿದರೆ ಈ ಟೊಮೆಟೊ ಚಿತ್ರಾನ್ನದ ಗೊಜ್ಜು ರೆಡಿಯಾಗಿದೆ. ನೆಕ್ಸ್ಟು ನಾವು ರೈಸ್ಗೆ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಅಂತ ನೋಡೋಣ. ಸೊ ರೈಸ್ನ 1:2 ರೀತಿಯಲ್ಲಿ ನಾವು ಕುಕ್ಕರಲ್ಲಿ ರೈಸ್ ಮಾಡಿ ಇಟ್ಕೊಂಡಿದ್ದೀವಿ. ಇದನ್ನು ಒಂದು ಬೌಲಿಗೆ ತೆಗೆದಿಟ್ಟು ಅದು ಸ್ವಲ್ಪ ಆರೋವರೆಗೂ ಕೂಡ ಅದನ್ನು ತಣ್ಣಗಾಗೋದಕ್ಕೆ ಕೂಡ ಬಿಡಬೇಕು. ಆಗ ಉಡಿಯಾಗಿ ರೈಸು ಸಿಗುತ್ತೆ. ಹಾಗಾಗಿ ಸೊ ನೀಟಾಗಿ ಕುಕ್ ಆಗಿದೆ ರೈಸ್ ಕೂಡ. ಈ ಹಾರಿರುವಂಥ ರೈಸಿಗೆ ಸ್ವಲ್ಪ ನಾವೇನು ಗೊಜ್ಜು ಮಾಡಿ ಇಟ್ಕೊಂಡಿದ್ದೀವಿ ಆ ಗೊಜ್ಜನ್ನು ಕೂಡ ಅದಕ್ಕೆ ಆ್ಯಡ್ ಮಾಡ್ತಾ ಹೋಗೋದು. ಗೊಜ್ಜು ಕೂಡ ಹಾರಿದೆ, ಈಗ ಸ್ವಲ್ಪ ರೈಸು ಕೂಡ ಹಾರಿದೆ. ಸೊ ಈಗ ಆ್ಯಡ್ ಮಾಡಿ ಅದನ್ನು ನೀಟಾಗಿ ಕಲಿಸ್ಕೊಳ್ಳಿ. ಅನ್ನ ಕಟ್ಟಾಗದ ರೀತಿಯಲ್ಲಿ ನಿಧಾನವಾಗಿ ಕಲಿಸ್ಕೊಳ್ಳಿ, ಆಗ ನೀಟಾಗಿ ಗೊಜ್ಜು ರೈಸಿಗೆ ಹಿಡಿಯುತ್ತೆ. ಸೊ ಈ ಮಧ್ಯದಲ್ಲಿ ನಿಮ್ಗೇನಾದರೂ ಉಪ್ಪು ಕಡಿಮೆ ಆಯಿತು ಅಂತ ಏನಾದ್ರು ಅನಿಸಿದ್ರೆ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಈಗ ಟೊಮೆಟೊ ಚಿತ್ರಾನ್ನ ರೆಡಿ ಟು ಸರ್ವ್ ಆಗಿದೆ. ಸೊ ನಿಮ್ಮ ಮನೆಯವರಿಗೆಲ್ಲ ಇದನ್ನು ಬಡಿಸಿ ಪ್ರೀತಿಯಿಂದ ಬಡಿಸಿ ಆ ಟೇಸ್ಟ್ನೂ ಕೂಡ ಹಂಚಿ.
ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ನೆಕ್ಸ್ಟ್ ವಿಡಿಯೋ ಒಂದಿಗೆ ಮತ್ತೆ ಸಿಗ್ತೀನಿ. ಸ್ಟೇ ಟ್ಯೂನ್ ಆ್ಯಂಡ್ ಟೇಕ್ ಕೇರ್. ಬಾಯ್.